ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದು ವರ್ಗ ಸಮೀಕರಣಗಳು ಅಧ್ಯಾಯದ ಅಭ್ಯಾಸ ವರ್ಗ ಸಮೀಕರಣಗಳು ಅಧ್ಯಾಯ ಅಭ್ಯಾಸ 4.2 ಇವತ್ತ ಬಿಡಿಸೋಣ. ಅಭ್ಯಾಸ 4.2 ಏನಂತ ಇದೆ ನೋಡಿ. ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ. ಮೂಲಗಳನ್ನು ತಂದ್ರೆ ಏನಿಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ಹಾಗೆ. ಸರಿ, ಹಾಗಿದ್ರೆ ಇದು ಪ್ರಶ್ನೆ ಲೆಕ್ಕ ಏನದ ಇಲ್ಲದ ನೋಡ್ರಿ. ಇದು ಬಿಡಿಸೋಣ. x² - 3x - 10 = 0 ಅಂತ ಇದು ಅಪವರ್ತನ ವಿಧಾನದಿಂದ ಬಿಡಿಸಬೇಕು. ಅಪವರ್ತನ ವಿಧಾನ ಬಿಡಿಸೋದಂದ್ರ ಈ ಅಪವರ್ತನ ವಿಧಾನ ಬಿಡಿಸೋಣ. ಈ ಮೊದಲ ಪ್ರಶ್ನೆ ತೆಗೆದುಕೊಂಡಿದ್ದೀನಿ ನೋಡ್ರಿ. ಅಪವರ್ತನ ವಿಧಾನ ಬಿಡಿಸ್ಬೇಕಪ್ಪ ಅಂತಂದ್ರ ಮೊದಲ ಪದ ಕೊನೆಯ ಪದ ನೋಡ್ಬೇಕು. ಮೊದಲಿಗೆ ನಾವು ಮಧ್ಯದ ಪದವನ್ನು ಗುರುತಿಸ್ಕೋಬೇಕು. ಇದು ಮಧ್ಯದ ಪದ ಏನಿದೆ -3x ಅಂತಿದೆ. ನಾವು ಇದು -3x ಅನ್ನು ತೆಗೆದು ಹಾಕಿ ಇವೇನ್ ಮಾಡ್ಕೋಬೇಕು, ಎಲ್ಲ ಸಮವಾಗಿ ಮಾಡ್ಕೋಬೇಕು. ಇಲ್ಲಿ 3 ಅದಾವ, ಇವೆಲ್ಲ ಸಂಖ್ಯೆಗಳನ್ನ ಮಾಡ್ಕೋಬೇಕು. ನಾವೀಗ 4 ಸಂಖ್ಯೆಗಳನ್ನಾಗಿ 4 ಪದಗಳನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಈ ಸಂದರ್ಭಕ್ಕೆ -3 ತೆಗೆದು ಹಾಕಿ ಯಾವ ಸರಿಯಾದ ಪದಗಳನ್ನು ತುಂಬಿದಾಗ ಸರಿಯಾಗಿ ಬರ್ತದೆ ಅಂತ ನೋಡ್ಬೇಕು. ಹಾಗಾದ್ರೆ ಇದು ಅಪವರ್ತನ ವಿಧಾನದಿಂದ ಮೊದಲ ಪದ ಕೊನೆಯ ಪದ ಗುಣ ಹಾಕ್ತಾನೆ. ಮೈನಸ್ ಅದ, ಪ್ಲಸ್ ಅದ, ಮೈನಸ್ ಇಂಟು ಪ್ಲಸ್ ಮೈನಸ್ 10 ಇಂಟು 1 10 x² x². ಹೌದಾ? ಈ -10 x² ಅಂತ ಬಂತು. ಇದನ್ನು ಕೂಡಿಸಿದ್ರ ಅಥವಾ ಕಳೆದ್ರ -3x ಅಂತ ಬರಬೇಕು. ಅದೇ ಪದ ಏನ್ ಮಾಡಿದ್ರ ಗುಣಿಸಿದ್ರ -10x² ಅಂತ ಬರೋದು. ಇಲ್ಲಿ ಚರಾಕ್ಷರ ಅದ, ಇಲ್ಲೊಂದು x ಇಟ್ಕೋಣ, ಇಲ್ಲೊಂದು x ಇಟ್ಕೋಣ. x ಇಂಟು x x² ಆಯ್ತು. ಈ -10 ಅಂದ್ರೆ ಕೇವಲ 10ರದ ಅಪವರ್ತನ ತೆಗಿಬೇಕು. 10ರ ಅಪವರ್ತನವನ್ನು ತೆಗಿಬೇಕಪ್ಪ ಅಂತಂದ್ರ ನೋಡ್ರಿ, 10ರ ಅಪವರ್ತನ ಕ್ರಮದಿಂದ ಬಿಡಿಸೋಣ. 2 5 10 ಮುಂದೆ 5 1 5. ಆ ಎರಡೂ ಪದಗಳು ಯಾವುವು? 5 ಮತ್ತು 2 ಅಂತ ಗೊತ್ತಾಯ್ತು. ನಾವು ಎಲ್ಲಿ 5 ತುಂಬಬೇಕು, ಎಲ್ಲಿ 2 ತುಂಬಬೇಕಂತ ಗೊತ್ತಿರ್ಬೇಕು. ಇಲ್ಲಿ ಮೊದಲಿಗೆ ಮುಖ್ಯವಾಗಿ ಇಲ್ಲಿ 5 ಅಂತ ತಗೊಂಡೆನ, ಇಲ್ಲಿ 2 ಅಂತ ತಗೊಂಡೆ. 5 2 10 ಆಯ್ತಾ? ಮೈನಸ್, ಇಲ್ಲಿ ಮೈನಸ್ ಇಟ್ಟೆ, ಇಲ್ಲಿ ಪ್ಲಸ್ ಇಡ್ತೇನೆ. ಯಾಕಂತಂದ್ರ ನಮ್ಗೆ ಇಲ್ಲಿ ನೋಡ್ರಿ, ಇಲ್ಲಿ ಬರ್ಬೇಕಾದದ್ದು ಮೈನಸ್ ಚಿಹ್ನೆದಲ್ಲಿ ಬರ್ಬೇಕಾಗಿದೆ. ಆದ ಕಾರಣ ನಾವ್ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆಗೆ ಮೈನಸ್ ಇಟ್ಟೇವಂದ್ರ ಇಲ್ಲಿನೂ ಮೈನಸ್ ಬರ್ತದೆ. ಈ -5x ನಾಗ ಪ್ಲಸ್ 2x ಕಳೆದ್ರೆ -3x ಬರ್ತದೆ. ಇಲ್ಲಿ ನೋಡ್ರಿ ಬರ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 5 2 10 10 x ಇಂಟು x x² ಬಂತು. ಈಗ ಮುಂದೆ ಏನ್ ಮಾಡ್ಬೇಕು, ಇದನ್ನ ಬಿಡಿಸೋಣ. ಇದನ್ನು ನೋಡ್ರಿ, ಈ -3x ಅನ್ನ ತೆಗೆದು ಹಾಕಿ ಆ ಜಾಗದಾಗ ಒಂದು -5x ಒಂದು ಪ್ಲಸ್ 2x ತುಂಬ. ಸರಿ, ಹಾಗಿದ್ರ ನೋಡ್ರಿ, ಇಲ್ಲಿ x² -5x ಪ್ಲಸ್ 2x ಇಲ್ಲಿ -10 ಅಂತ -10 ಹಿಂಗೆ = 0. ಇಲ್ಲಿ ಇವೆರಡು ಪದಗಳನ್ನ ನೋಡುದು, ಇವೆರಡು ಪದಗಳನ್ನ ಮಾಡುದು. ಇವೆರಡಕ್ಕರಲ್ಲಿ ಕಾಮನ್ ಏನ್ ತಗೊಳಕ್ ಬರ್ತದ ನೋಡ್ರಿ. ಎರಡಕ್ಕರಲ್ಲಿ ಕಾಮನ್ ಕೇವಲ x. ಹಾಗಾದ್ರೆ ಇದು x² ಅಂದ್ರ x ಇಂಟು x ಆದ ಅಂತ ನಾನು. ಇಲ್ಲಿ ಒಂದು x ಅದ, ಇಲ್ಲಿ 2x ಅದ. ಹಾಗಾದ್ರೆ x ಹೊರಗಡೆ ತಗೋಬಹುದು ನಾವು. ಇಲ್ಲಿ 2x ಹೊರಗ ತಗೋದವಂದ್ರ ನಾವು ಒಂದು x ಹೊರಗಡೆ ತಗೊಂಡಿದ್ರೆ 1x ಉಳಿತು. -5x ಅಂತ ಅದಿಲ್ಲ. x ಆಲ್ರೆಡಿ ಹೊರಗಡೆ ತಗೊಂಡಿದೆ, ಉಳಿತೇನೋ 5 ಅಂತ ಹೋಯ್ತು. ಹಾಗಾದ್ರೆ ಇಲ್ಲಿ ಏನ್ ಕಾಮನ್ ತಗೊಳಕ್ ಬರ್ತದ, 2 ಹೊರಗೆ ತಗೊಳಕ್ ಬರ್ತದೆ. ಇಲ್ಲಿ ಪ್ಲಸ್ 2 ಹೊರಗೆ ತಗೊಂಡ ಅಂದ್ರೆ ಏನು ಹೋಯ್ತು, 2x ಅದ. ಇಲ್ಲಿ 2 ಹೊರಗೆ ತಗೊಂಡಿದೆ ಅಂದ್ರೆ ಏನು ಹೋಯ್ತು, x ಹೋಯ್ತು. ಮೈನಸ್ ಇಲ್ಲಿ ನೋಡ್ರಿ, 2 5 10 2 5 10. ಈಗ ಗುಣಿಸಿದ್ರೆ ಮ್ಯಾಗಿನ ಪದ ಬರ್ತದೆ ನೋಡ್ರಿ, x ಇಂಟು x x² ಪ್ಲಸ್ ಇಂಟು ಮೈನಸ್ ಮೈನಸ್ 5 ಇಂಟು x 5x ಪ್ಲಸ್ ಇಂಟು ಪ್ಲಸ್ 2 ಇಂಟು x 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 5 10 ಮೇಲಿಂದ ಕೂಡ ಬರ್ತದೆ. ಹಾಗಾದ್ರೆ ಇಲ್ಲಿ ಒಂದದ, ಇಲ್ಲಿ ಒಂದದ, ಎರಡೂ ಕಾಮನ್ ಒಂದೇ ಬರ್ಕೋಣ. x - 5 ಒಂದೇ ಬರ್ಕೊಂಡೇವಿ. ಹಾಗಾದ್ರೆ ಉಳಿದು ಏನ್ ನೋಡ್ರಿ, ಇಲ್ಲೊಂದು ಉಳಿತು, ಇಲ್ಲೊಂದು ಉಳಿತು. ಏನು ಉಳಿತು, x + 2. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾವೇನ್ ಮಾಡ್ಬೇಕು, x ನ ಬೆಲೆಯನ್ನು ಕಂಡುಹಿಡಿಬೇಕು ಅಪವರ್ತನ ವಿಧಾನದಿಂದ. ಇಲ್ಲಿ x - 5 = 0 ಅಂತ ಒಂದಾಯ್ತು, x + 2 = 0 ಅಂತ ಒಂದಾಯ್ತು. ಹಾಗಾದ್ರೆ ನೋಡ್ರಿ, x - ಆ ಕಡೆ ಹೋದ್ರೆ x + 5 ಆಯ್ತು. ಇಲ್ಲಿ x + +2 ಆ ಕಡೆ ಹೋದ್ರೆ -2 ಆಯ್ತು. ಹಾಗಾದ್ರೆ
ಆ ಎರಡು ಅಪವರ್ತನ ಪದಗಳು ಒಂದು ಎಕ್ಸ್ ಇಸ್ ಈಕ್ವಲ್ ಟು ಇದು, ಒಂದು ಎಕ್ಸ್ ಇಸ್ ಈಕ್ವಲ್ ಟು -2, ಆ ಎರಡು ಪದಗಳು. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡ್ರಿ. ಈಗ ಎರಡನೇ ಪ್ರಶ್ನೆ ನೋಡಿ ಏನಂತಿದೆ. 2x² ಪ್ಲಸ್ x - 6 ಇಸ್ ಈಕ್ವಲ್ ಟು 0 ಅಂತ. ಏನು ಪ್ರಶ್ನೆ ಸಂಖ್ಯೆ 2, 2x² ಪ್ಲಸ್ x - 6 ಇಸ್ ಈಕ್ವಲ್ ಟು 0 ಅಂತ. ಇದನ್ನ ಬಿಡಿಸೋಣ. ಈಗ ಇಲ್ಲಿ ನೋಡ್ರಿ, ಮೊದಲ ಪದ ಕೊನೆಯ ಪದ 2 6 12 x² x². ಹೌದಾ? ಇವೆರಡು ಏನ್ ಮಾಡ್ಬೇಕು, ಮತ್ತೆ ಅಪವರ್ತನ ಕ್ರಮದಿಂದ 12ರ ಅಪವರ್ತನ ತೆಗಿಬೇಕು. 2 6 12, 2 3 3 1. ಹಾಗಾದ್ರೆ 2 2 4, ಇದೊಂದು 3 ಹೋಯ್ತು. 4 ಮತ್ತು 3, 4 3 12 ಆಗ್ತದೆ ಇಲ್ಲಿ ನೋಡ್ರಿ. ಹಾಗಾದ್ರೆ ಏನ್ ಮಾಡ್ಬೋದು ನಾವು ಇಲ್ಲಿ 4 ಅಂತ ತಗೋಬಹುದು, ಇಲ್ಲಿ 3 ಅಂತ ತಗೋಬಹುದು, ಇಲ್ಲಿ ಒಂದು ಎಕ್ಸ್, ಇಲ್ಲಿ ಒಂದು ಎಕ್ಸ್. ಹಾಗಾದ್ರ ಇಲ್ಲಿ ಪ್ಲಸ್ ಅದ, ಹಾಗಾದ್ರೆ ನಾವು ದೊಡ್ಡ ಸಂಖ್ಯೆ ಪ್ಲಸ್ ಇಡಬೇಕಾಗ್ತದೆ, ಇಲ್ಲಿ ಸಣ್ಣ ಸಂಖ್ಯೆ ಮೈನಸ್ ಇಡೋಣ. ಇಲ್ಲಿ ಮೈನಸ್ ಇಡೋದ್ರಿಂದ ಮೈನಸ್ ಇಡೋಣ. ಈಗ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್, 4 3 12, ಎಕ್ಸ್ ಇಂಟು ಎಕ್ಸ್ x² ಆಯ್ತು. ಇಲ್ಲಿ ಅದೇ 4x ನಲ್ಲಿ -3x ಅನ್ನು ಕಳೆದ್ರೆ ಪ್ಲಸ್ 1x ಬರ್ತದೆ. ಹಾಗಾದ್ರೆ ಇದನ್ನು ತೆಗೆದು ಹಾಕಿ ಇವೆರಡು ಪದಗಳನ್ನು ತುಂಬೋಣ. 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಇಸ್ ಈಕ್ವಲ್ ಟು 0. ಇವೆರಡು ಪದಗಳಲ್ಲಿ ಕಾಮನ್, ಇವೆರಡು ಪದಗಳಲ್ಲಿ ಇಲ್ಲಿ 2x ಅದ, ಇಲ್ಲಿ 2x ಅನ್ನು ಹೊರಗೆ ತೆಗಿಬಹುದು, 4x ಅದಾವ. ಹಾಗಿದ್ರೆ 2x ಹೊರಗಡೆ ತಗೊಂಡು ಅಂದ್ರೆ 2x² ನ 1x ಇಲ್ಲಿ ಉಳಿತು, ಪ್ಲಸ್ ಇಲ್ಲಿ 2x ಹೊರಗೆ ಬಂದಿದೆ ಅಂದ್ರೆ ಏನು ಉಳಿತು, 2 ಅಂತ ಉಳಿತು. x ಅಂತ ಹೊರಗಡೆ ತಗೊಂಡಿದ್ದೇವೆ ಆಲ್ರೆಡಿ. ಇಲ್ಲಿ ಮೈನಸ್ ಅಂತ ಅದ, ಇಲ್ಲಿ ನಾವೇನ್ ಮಾಡ್ಬೋದು, -6 -3 ಅನ್ನು ಹೊರಗೆ ತಗೋಬಹುದು. x ಉಳಿತು, ಇಲ್ಲಿ ಪ್ಲಸ್ 2 ಉಳಿತು. ಈಗ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 3 ಇಂಟು ಎಕ್ಸ್ 3x, ಇಲ್ಲಿ 3 2 6 ಇಸ್ ಈಕ್ವಲ್ ಟು, ಇಲ್ಲಿ ಏನು ಉಳಿತು ನೋಡ್ರಿ, ಇಲ್ಲಿ ಕಾಮನ್ ಅದ, ಇಲ್ಲಿ ಕಾಮನ್ ಅದ, x ಪ್ಲಸ್ 2 ಉಳಿದ ಏನು ನೋಡ್ರಿ, 2x ಮೈನಸ್ 3 ಅಂತ ಉಳಿತು. ಇಲ್ಲಿ x ಪ್ಲಸ್ 2 ಇಸ್ ಈಕ್ವಲ್ ಟು 0, 2x ಮೈನಸ್ 3 ಇಸ್ ಈಕ್ವಲ್ ಟು 0 ಅಂತ. ಹಾಗಾದ್ರೆ x ನ ಬೆಲೆ ಏನಾಗುತ್ತೆ, -2 ಆಯ್ತು. ಇನ್ನೊಂದು x ನ ಬೆಲೆ ಏನಾಗ್ತದೆ ನೋಡ್ರಿ, 2x ಮೈನಸ್ 3 ಇಸ್ ಈಕ್ವಲ್ ಟು 0. ಹಾಗಾದ್ರೆ 2x ಇಸ್ ಈಕ್ವಲ್ ಟು -3 ಆ ಕಡೆ ಪ್ಲಸ್ 3 ಇತ್ತು, x ಇಸ್ ಈಕ್ವಲ್ ಟು ಇಲ್ಲೇ ಹೋಯ್ತು, ಗುಣಾಕಾರ ಈ ಕಡೆ ಬಂದು ಭಾಗಾಕಾರ ಆಯ್ತು. ಹಾಗಾದ್ರೆ ಇನ್ನೊಂದು x ನ ಬೆಲೆ ಏನಂತು ಈ ರೀತಿ. ಹಾಗಾದ್ರೆ ಇವೆರಡು ಬೆಲೆಗಳು ಏನಂತು, x ನ ಬೆಲೆ ಅಪವರ್ತನ ವಿಧಾನದಿಂದ ಕಂಡುಹಿಡಿದು. ಇನ್ನು ಮೂರನೇ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆ ಏನದ, ಪ್ರಶ್ನೆ ಸಂಖ್ಯೆ 3 ನೋಡ್ರಿ. 3 ಏನಂತ ಇದೆ, √x² ಪ್ಲಸ್ 7x ಪ್ಲಸ್ 5√2 ಅಂತ ಇದೆ ಇಸ್ ಈಕ್ವಲ್ ಟು 0. ಈ ಪ್ರಶ್ನೆಯನ್ನು ಬಿಡಿಸೋಣ. ಅತಿ ಮುಖ್ಯವಾದಂತ ಪ್ರಶ್ನೆ, ಹೀಗಾಗಿ ಈ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಮೊದಲ ಪದ ಕೊನೆಯ ಪದ ಏನ್ ಮಾಡೋದು, ಗುಣಾಕಾರ ಮಾಡ್ಬೇಕು. ಗುಣಾಕಾರ ಮಾಡಿದಾಗ ಇಲ್ಲಿ ನೋಡ್ರಿ, ಮೊದಲನೇ ಪದ ಏನಿದೆ, √2 ಇಂಟು 5√2. ಈ ಎಕ್ಸ್ ಏನ್ ಮಾಡೋದು, ಕೊನೆಗೆ ತರೋನು, ಕೊನೆಗೆ ನಮ್ಮ ಬಳಕೆ ಏನಿತ್ತು, √2 √4 ಆಯ್ತು. √4 ಇಂಟು 5, ಇದೊಂದು x² x². √4ರ ಬೆಲೆ ಎಷ್ಟು, 2 ಇಂಟು 5 x², 2 5 10 x² ಅಂತ ಆಯ್ತು. ಕೂಡಿಸಿದಾಗ ಕಳೆದಾಗ ಯಾವ ಬರಬೇಕು, 10 ಅಂತ ಬರಬೇಕು. ಹಾಗಾದ್ರೆ 10ರ ಅಪವರ್ತನ 2 5 10, 5 1 5. ಹೌದಾ? ಆ ಅಪವರ್ತನಗಳು ಬಂದು ಯಾವ ಒಂದು 2 ಮತ್ತು 5 ಅಂತ ಬಂದು 2x, ಇದು 5x. ಈಗ ನೋಡಿ, 2 ಇಂಟು 5 10, x ಇಂಟು x x², 2x 7x, 2x ಒಂದು 5x 7x ಇಲ್ಲಿಗೆ ಆಗ್ತದೆ. ಹಾಗಾದ್ರೆ ಆ ಎರಡು ಪದಗಳು ಯಾವ ಒಂದು, 2x ಒಂದು ಮತ್ತು 7x ಅಂತ ಬಂದು. ಹಾಗಿದ್ದಾಗ ನೋಡಿ, ಈಗ ಇದನ್ನು 7x ತೆಗೆದಾಕಿ 2x ಅಂತ ತುಂಬೋನು, 5x ಅಂತ ತುಂಬೋನು. √2x² ಪ್ಲಸ್ 2x ಪ್ಲಸ್ 5x ಪ್ಲಸ್ 5√2 ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ, ಇವಾಗ ಇದರಲ್ಲಿ ಕಾಮನ್ ಗಳನ್ನು ಏನೇನು ತೆಗಿಲಿಕ್ಕೆ ಬರ್ತದೆ ನೋಡೋಣ. ಕಾಮನ್ ತೆಗಿಕ್ಕಿಂತ ಮುಂಚೆ ಈ √2x ಅನ್ನು ನಾ ಈ ರೀತಿನೂ ಬರಿಬಹುದು, √2 ಇಂಟು √2x ಅಂತ ಬರಿಬಹುದಾ ನೋಡಿ. ಇವೆರಡು ಗುಣಿಸಿದಾಗ √4 ಆಯ್ತು. √4 ಬರೀ 2 x ಕ್ಕ x, ಇದೇ ಬರ್ದಂಗ ಐತಿ ನೋಡ್ರಿ.
ಸಿಂಪ್ಲಿಫೈ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಿಂಪಲ್ ಮಾಡ್ಕೊಳ್ಳೋಣ. √2x² ಏನಂತ √2 ಪ್ಲಸ್ √2 ಮತ್ತು ಇಂಟು √2x. ಇದು ಮುಂದೆ ಏನಾರ ಹಿಂಗೆ ಬರ್ಕೊಂಡು ಪ್ಲಸ್ 5x ಪ್ಲಸ್ 5√2 ಇಸ್ ಈಕ್ವಲ್ ಟು 0. ನೋಡ್ರಿ, ಇದೊಂದು ಗುಂಪಾಯ್ತು, ಇದೊಂದು ಗುಂಪಾಯ್ತು. ಇವರಲ್ಲಿ ಕಾಮನ್ ಏನ್ ತೆಗಿಬೋದು ನೋಡ್ರಿ. √2x ಅಂತ ಇಲ್ಲಿ √2 ಅದ, ಇಲ್ಲಿ √2x. ಹಾಗಾದ್ರೆ √2x ಕಾಮನ್ ಹೊರಗೆ ತೆಗಿಬಹುದು. √2x ಹೊರಗಡೆ ತೆಗೆದಾಗ ಇಲ್ಲಿ 2x ಹೊರಗೆ ಬಂತು. √2x ಹೊರಗಡೆ ಬಂದಾಗ ಒಂದು x ಉಳಿತು. ಇಲ್ಲಿ ಆಲ್ರೆಡಿ √2x ಹೊರಗಡೆ ಬಂದ, ಇಲ್ಲೇನು ಉಳಿತು ಪ್ಲಸ್ √2 ಅಂತ ಉಳಿತು. ಇಲ್ಲ ಇಲ್ಲೇನು ಹೊರಗಡೆ ತೆಗಿಬೋದು ಕಾಮನ್ ನೋಡ್ರಿ, ಪ್ಲಸ್ 5 ಹೊರಗಡೆ ತೆಗಿಬೋದು. ಇಲ್ಲಿನೂ ಇದ, ಇಲ್ಲಿನೂ ಇದ. 5 ಹೊರಗೆ ತೆಗೆದಾಗ ಏನು ಉಳಿತು, ಇಲ್ಲಿ 5 ಹೊರ ಬಂದ ಅಂದ್ರೆ x ಉಳಿತು, ಪ್ಲಸ್ ಇಲ್ಲಿ 5 ಹೊರ ಬಂದ ಅಂದ್ರೆ √2 ಉಳಿತು. ಹಾಗಾಗಿ ನೋಡ್ರಿ, ಇಲ್ಲಿ ಒಂದು ಕಾಮನ್ ಸೇಮ್ ಬಂತು, ಇಲ್ಲಿ ಒಂದು ಕಾಮನ್ ಸೇಮ್ ಬಂತು. x ಪ್ಲಸ್ √2 ಇದೊಂದು ಉಳಿತು. ಇಲ್ಲಿ ಉಳಿದವೇನ್ರಿ √2x √5 ಪ್ಲಸ್ 5 ಅಂತ, ಇದು √2x ಪ್ಲಸ್ 5. ಹಾಗಾದ್ರೆ x ಪ್ಲಸ್ √2 ಇಸ್ ಈಕ್ವಲ್ ಟು 0. ಹಾಗಾದ್ರೆ x ಇಸ್ ಈಕ್ವಲ್ ಟು -√2 ಅಂತ ಒಂದು ಬೆಲೆ ಬಂತು. -√2 ಅಂತ ಒಂದರ ಬೆಲೆ ಬಂತು. ಈಗ ಇನ್ನೊಂದರ ಬೆಲೆ ಏನ್ ಬಂತು ನೋಡ್ರಿ. √2x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂದಾಗ ಈ ಪ್ಲಸ್ 5 ಆ ಕಡೆ ಹೋಗ್ಬೇಕಾ -5 ಆಯ್ತು. ಇಲ್ಲೇನು ಉಳಿತು √2x ಅಂತ ಹೋಯ್ತು. ಹಾಗಾದ್ರೆ ನಮಗೆ ಬೇಕಾದದ್ದು x ನ ಬೆಲೆ. ಈ √2 ಆ ಕಡೆ ಹೋದ್ರೆ ಅಂತೂ ಭಾಗಾಕಾರ ಆಯ್ತು, ಗುಣಾಕಾರ ಇದ್ದು ಭಾಗಾಕಾರ ಆಗ್ತದೆ. √2x √2. ಹಾಗಾದ್ರೆ ಈ ಎರಡು ಬೆಲೆಗಳು ಬಂದಂಗ ಆಯ್ತು. ಇದು ಮೂರನೇ ಪ್ರಶ್ನೆಗೆ ಉತ್ತರ. ಈ ಪ್ರಶ್ನೆ ಸಂಖ್ಯೆ 4 ನೋಡೋಣ. ಪ್ರಶ್ನೆ ಸಂಖ್ಯೆ 4 ನೋಡ್ರಿ. 2x² - x ಪ್ಲಸ್ 1/8 ಇಸ್ ಈಕ್ವಲ್ ಟು 0 ಅಂತದ. ಇದು ಯಾವ ರೀತಿ ಬಿಡಿಸ್ಬೇಕಂತ, ಇದು ಆಲ್ರೆಡಿ ಯಾವ ರೀತಿಯಲ್ಲಿದೆ ಅಂದ್ರೆ ನೋಡ್ರಿ, ಈ ರೂಪದಲ್ಲಿದೆ. ಇಲ್ಲಿ ಬರ್ಕೊಂಡಿದ್ದೀನಿ. ಇದೇನ್ ಮಾಡ್ಬೇಕು, ಇಲ್ಲಿ ಏನೂ ಇಲ್ಲ ಅಂದ್ರೆ ಕೆಳಗಡೆ ಏನಿರ್ತದ 1 ಇರ್ತದ. ಈ ಎಲ್ಲ ಕೂಡ ಲಸವನ್ನು ತೆಗಿಬೇಕು. ಲಸ ಎಷ್ಟು ಬರ್ತದ 8 ಅಂತ ಬರ್ತದೆ. 1 ಎಷ್ಟಲೇ 8, 1 8ಲೇ 8, 1 ಎಷ್ಟಲೇ 8, 1 8ಲೇ 8, 8 1 8. ಹಾಗಾದ್ರೆ ಇವೇನ್ ಮಾಡೋಣ, ಗುಣಿಸೋಣ. ಸದ್ದ ಗುಣಿಸೋದು ಅಂದ್ರೆ ಮೇಲ್ 2 8ಲೇ 16 x² ಮೈನಸ್ 8 × x 8x ಪ್ಲಸ್ 1 × 1 1 ಇಸ್ ಈಕ್ವಲ್ ಟು 0. ಹೌದಾ? ಈ 8 ಭಾಗಾಕಾರ ಇದ್ದಲ್ಲಿ ಈಗಲೇನಾಗ್ತದೆ, ಗುಣಾಕಾರ ಆಗ್ತದೆ. 16x² ಮೈನಸ್ 8x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದು 8 ಈ ಕಡೆ ಬಂದ ಏನಾಯ್ತು, ಗುಣಾಕಾರ ಇದ್ದದ್ದು ಇದು ಭಾಗಾಕಾರ ಇದ್ದದ್ದು ಗುಣಾಕಾರ ಆಯ್ತು 8 ಟೈಮ್. 0 × 8 ಅಂದ್ರೆ ಎಷ್ಟು 0. ಹಾಗಾದ್ರೆ 16x² ಮೈನಸ್ 8x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಹಾಗಾದ್ರೆ ಈಗ ಮೊದಲ ಪದ ಕೊನೆಯ ಪದ ಏನ್ ಮಾಡೋದು, ಮತ್ತೆ ಯಥಾ ಪ್ರಕಾರ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕು. 16 1 16 x² x². 16ರ ಅಪವರ್ತನಗಳನ್ನು ತೆಗೆದಾಗ 16ರ ಅಪವರ್ತನಗಳನ್ನು ತೆಗಿ. 16 2 8ಲೇ 2 4ಲೇ 2 2ಲೇ 2 1ಲೇ. ಹಾಗಾದ್ರೆ 16 ಬರ್ಬೇಕಂದ್ರೆ 2 4 2 4 4 ಮತ್ತು 4 ಬರ್ತಾವ. ಹೌದಾ? ಹಾಗಾದ್ರೆ ಇಲ್ಲಿ ಬರೆಯೋಣ. ಏನು ಇಲ್ಲಿ ಎಲ್ಲಿ -8x ಅದ ಅಲ್ಲಿ ಏನ್ ಮಾಡೋಣ, ಆ ಎರಡು ಪದಗಳು ಯಾವುವು, ಒಂದು 4x, ಒಂದು ಇಲ್ಲಿ ಮೈನಸ್ ಅಂತ ಪ್ಲಸ್ ಮೈನಸ್ 4x ಮೈನಸ್ ಇಂಟು ಮೈನಸ್ ಪ್ಲಸ್ 4 4 4 16 x × x x² ಮೈನಸ್ 4x ಮೈನಸ್ 4x ಮೈನಸ್ 8x. ಈಗ ಅದೇ ರೀತಿ ಏನ್ ಮಾಡೋಣ, -8x ತೆಗೆದು ಎರಡು ಪದಗಳನ್ನು ತುಂಬಬಹುದು. ಎರಡು ಪದಗಳನ್ನು ನೋಡ್ರಿ. 16x² ಮೈನಸ್ 4x ಮೈನಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ಕಾಮನ್ ಏನ್ ತಗೋಬಹುದು ಎರಡರಲ್ಲಿ ನೋಡ್ರಿ. 4x ಅನ್ನು ಹೊರಗಡೆ ತಗೋಬಹುದು. 4x ಅನ್ನು ಹೊರಗಡೆ ತಗೊಂಡ್ರೆ 4x ಉಳಿತು. ಆಲ್ರೆಡಿ 4x ಹೊರಗಡೆ ಬಂದಿರ್ತದೆ, 1 ಉಳಿತು. ಇಲ್ಲಿ ಏನ್ ಕಾಮನ್ ತಗೋಬಹುದು, ಇಲ್ಲಿ ಕಾಮನ್ ನಾವು ಸುಲಭವಾಗಿ ಏನು ತಗೊಳಕ್ ಬರಲ್ಲ ಅಂದ್ರೆ -1 ಅನ್ನು ಹೊರಗಡೆ ತಗೋಣ. ಉಳಿತೇನು ಇಲ್ಲಿ -4x ಉಳಿತು. ಇಲ್ಲಿ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 × 1 1 ಮೈನಸ್ ಇಂಟು ಪ್ಲಸ್ ಮೈನಸ್ 1 × 4 4 x. ಹಾಗಾದ್ರೆ ಇಲ್ಲಿ ಒಂದು ಕಾಮನ್ ಬಂದ್ರೆ ಇಲ್ಲಿ ಒಂದು ಕಾಮನ್ ಬಂದ್ರೆ ಕೇವಲ ಇದು ಒಂದೇ ಬರ್ತವೆ. 4x - 1
ಉಳಿದವೇನು 4x-1 ಅಂತ ಹೋಯ್ತು. 4x-1 ಹೌದಾ? ಹಾಗಾದ್ರೆ 4x-1 ಈಸ್ ಈಕ್ವಲ್ ಟು 0. ಹಾಗಾದ್ರೆ -1 ಆ ಕಡೆ ಹೋಗ್ಬೇಕು ಏನಾಯ್ತು, +1 ಆಯ್ತು, 1 ಆಯ್ತು. x ಈಸ್ ಈಕ್ವಲ್ ಟು ಏನಾಯ್ತು, ಈ ಗುಣಾಕಾರ ಇದ್ದದ ಆ ಕಡೆ ಹೋಗಿ 1/4 ಅಂತ ಆಯ್ತು. 1x ನಲ್ಲಿ 1/4x. ಇಲ್ಲಿ ಇನ್ನೊಂದು ಐತೆ ನೋಡ್ರಿ, 4x-1 ಈಸ್ ಈಕ್ವಲ್ ಟು 0. ಹಾಗಾದ್ರೆ -1 ಆ ಕಡೆ ಹೋಗ್ಬೇಕು ಏನಾಗ್ತದೆ, +1 ಆಯ್ತು. ಹಾಗಾದ್ರೆ x ಈಸ್ ಈಕ್ವಲ್ ಟು ಈ ಗುಣಾಕಾರ ಇದ್ದ ಆ ಕಡೆ ಹೋಗ್ಬೇಕಂತ 1/4 ಅಂತ ಆಯ್ತು. ಹಾಗಾದ್ರೆ ಇಲ್ಲಿ x ನಲ್ಲಿ 2 ಏನು 1/4 ಅಂತ ಬಂದು. ಇನ್ನು ಕೊನೆಯದಾಗಿ 5ನೇ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿನೇ 5ನೇ ಪ್ರಶ್ನೆ ಏನದ, 5ನೇ ಪ್ರಶ್ನೆ ಬಂದ್ಬಿಟ್ಟು 100x² - 20x+1 ಈಸ್ ಈಕ್ವಲ್ ಟು 0 ಅಂತ. ಹಾಗಾದ್ರೆ ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸಬೇಕಪ್ಪ ಅಂತಂದ್ರೆ, ಮೊದಲ ಪದ ಕೊನೆಯ ಪದ ಏನು ಮಾಡೋಣ, ಗುಣಾಕಾರ ಮಾಡೋಣ. 100x² ಆಯ್ತು. ಇವೇನು ಅಪವರ್ತನ ಕ್ರಮದಿಂದ ಕಂಡುಹಿಡಿಬೇಕು. 100ರ ಅಪವರ್ತನಗಳು 2 5 10 0 0 2 25 ಮುಂದೆ 5 5 5 1. ಹಾಗಾದ್ರೆ ಆ ಎರಡು ಪದಗಳು ಯಾವ ಒಂದು ನೋಡ್ರಿ, ಇಲ್ಲಿ ಎರಡು ಪದಗಳನ್ನು ಕಂಡು 5 2 10 5 2 10. ಹಾಗಾದ್ರೆ 10 × 10 100 ಆಗ್ತದೆ ನೋಡ್ರಿ. ಇಲ್ಲಿ 10 ಇಲ್ಲಿ 10 ಇಲ್ಲಿ x ಇಲ್ಲಿ x. ನಮಗೆ ಮೈನಸ್ ಬರಬೇಕು. ಇಲ್ಲಿನೂ ಮೈನಸ್ ಇಲ್ಲಿನೂ ಮೈನಸ್ ಇಂಟು ಮೈನಸ್ ಪ್ಲಸ್ 10 × 10 x² ಅಂತ ಆಯ್ತು. ಹಾಗಾದ್ರೆ -20x ಅನ್ನು ತೆಗೆದುಹಾಕಿ ಎರಡು ಪದಗಳನ್ನು ಅಲ್ಲಿ ತುಂಬ ಮೈನಸ್ 100x² -10x ಮತ್ತೆ -10x + 1 ಈಸ್ ಈಕ್ವಲ್ ಟು 0. ಈಗ ಇಲ್ಲಿ ಕಾಮನ್ ಏನು ಹೊರಗಡೆ ತಗೋತಾ, 10x ಅನ್ನು ಹೊರಗಡೆ ತಗೋಬಹುದು. 10x ಅನ್ನು ಹೊರಗಡೆ ತಗೊಂಡಾಗ ಇಲ್ಲಿ ಏನಿತ್ತು, 10x ಅಂತ ಉಳಿತು. ಇಲ್ಲಿ ಆಲ್ರೆಡಿ 10x ಹೊರಗಡೆ ತಗೊಂಡಿದ್ರೆ ಏನು ಉಳಿತು, 1 ಉಳಿತು. ಇಲ್ಲಿ ಏನು ಹೊರಗಡೆ ತಗೋಬಹುದು ನೋಡ್ರಿ, ಕಾಮನ್ ನಾವು -1 ಅನ್ನು ಹೊರಗಡೆ ತಗೋಬಹುದು. ಹೌದಾ? ಇಲ್ಲಿ -1 ಅನ್ನು ಹೊರಗಡೆ ತಗೊಂಡಾಗ ಇಲ್ಲಿ ಏನು ಉಳಿತು, 10x - 1 ಅಂತ ಉಳಿತು. ಹಾಗಿದ್ರೆ ಇಲ್ಲಿ 10x - 1 ಇಲ್ಲಿ 10x - 1 ಕಾಮನ್ ಹೋದವ 10x - 1. ಇದು ಏನು ಬಿಟ್ಟು ಉಳಿದವೇನು 10x - 1 ಅಂತ ಹೋದ 10x - 1. ಹಾಗಾದ್ರೆ ಇದು ಬೆಲೆಗಳನ್ನು ತುಂಬುವುದು ಸುಲಭ. 10x - 1 ಈಸ್ ಈಕ್ವಲ್ ಟು 0. -1 ಆ ಕಡೆ ಹೋಗ್ಬೇಕಾ, +1 ಆಯ್ತು. 10x ಹೋಯ್ತು. ಅದೇ ರೀತಿ ನಮಗೆ ಬೇಕಾದದ್ದು x ನ ಬೆಲೆ. x ಇಲ್ಲ ಇಟ್ಕೊಂಡು ಗುಣಾಕಾರ ಇದ್ದದ್ದು ಆ ಕಡೆ ಹೋಗ್ಬೇಕಾ, 1/10 ಅಂತ ಆಯ್ತು. ಇದು ಒಂದು x ನ ಬೆಲೆ ಆಯ್ತು. ಅದೇ ರೀತಿ ಇಲ್ಲೊಂದು ಐತಿ ನೋಡ್ರಿ, 10x - 1 ಈಸ್ ಈಕ್ವಲ್ ಟು 0. 10x ಈಸ್ ಈಕ್ವಲ್ ಟು +1 ಆಯ್ತು. x ಈಸ್ ಈಕ್ವಲ್ ಟು ಈ ಗುಣಾಕಾರ ಇದ್ದದ್ದು ಆ ಕಡೆ ಹೋಗಿ ಭಾಗಾಕಾರ ಆಯ್ತು, 1/10x ಅಂತ ಆಯ್ತು. ಇಲ್ಲಿಗೆ ಈ 5ನೇ ಲೆಕ್ಕ ಮುಕ್ತಾಯವಾಯಿತು. ಇನ್ನು ಹೇಳಿಕೆ ರೂಪದಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ.